ಇನ್ನೇನು ಕೆಲ ಕ್ಷಣಗಳಲ್ಲಿ ಉದ್ಯಮಿ ಸಿಜೆ ರಾಯ್ ಅಂತ್ಯಕ್ರಿಯೆ ನಡೆಯುತ್ತೆ. ಬನ್ನೇರುಘಟ್ಟದ ಚರ್ಚ್ನಲ್ಲಿ ಪಾರ್ಥಿವವನ್ನು ಇರಿಸಿದ್ದಾರೆ. ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರವಾಗಿ. ಹಾಗೆ ಪ್ರಾರ್ಥನೆ ಸಂದರ್ಭದಲ್ಲೂ ಕೂಡ ಸಿಜೆ ರಾಯ್ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಇನ್ನು ಪಾರ್ಥಿವ ಶರೀರದ ಎದುರು ಪತ್ನಿ ಹಾಗೆ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ವಿಷಯ ತಿಳಿತಾ ಇದ್ದ ಹಾಗೆ ಕುಟುಂಬಕ್ಕೆ ದೊಡ್ಡ ಆಘಾತ. ಪತ್ನಿಯಾಗಿರ್ಬೋದು, ಮಕ್ಕಳು ಯಾರೂ ಕೂಡ ಭಾರತದಲ್ಲಿ ಇರೋದಿಲ್ಲ, ದುಬೈನಲ್ಲಿ ಇರ್ತಾರೆ. ಸಹೋದರ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಹೀಗಾಗಿದೆ ಅಂತ. ಸೊ ಅಲ್ಲಿಂದ ಬರೋವರೆಗೂ ಕೂಡ ಜೀವ ಕೈನಲ್ಲಿ ಇಟ್ಕೊಂಡಿದ್ದಂಥ ಪರಿಸ್ಥಿತಿ ಅವರಿಗೆ. ಆ ತೊಳಲಾಟ, ನೋವು ಬಂದು ನೋಡಿದ ನಂತರ ದುಃಖ ಉಮ್ಮಳಿಸಿ ಬಂದಿದೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ. ಇದಾಗಲೇ ಬಹಳಷ್ಟು ಜನ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಪಾರ್ಥಿವಕ್ಕೆ. ಇದೀಗ ಪತ್ನಿ, ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಇಬ್ಬರು ಮಕ್ಕಳು, ಒಬ್ಬರು ಹೆಣ್ಮಗು, ಇನ್ನೊಬ್ಬರು ಗಂಡು ಮಗ. ಗಂಡು ಮಗ ಮಾಡಿರುವಂಥ ಪೋಸ್ಟನ್ನು ಕೂಡ ನಾವು ನೋಡಿದ್ವಿ ನಿನ್ನೆ ಮೊನ್ನೆ ದಿನಗಳಲ್ಲಿ. ತಂದೆ ಹೇಗೆ, ತಂದೆ ವ್ಯಕ್ತಿತ್ವ ಹೇಗೆ, ನಾ ಕಂಡಂಥ ತಂದೆ ಹೇಗಿದ್ರು, ನೆನಪಾಗಿ ಯಾವತ್ತೂ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದಾಗಿ ಮಗ ಪೋಸ್ಟನ್ನು ಮಾಡಿದ್ದಾರೆ. ನಿಜಕ್ಕೂ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ಇದು. ಅಂಥ ದೊಡ್ಡ ಎಂಪೈರ್ ಕಟ್ಟಿರುವಂಥ ವ್ಯಕ್ತಿ ತನ್ನ ಕುಟುಂಬದ ಬಗ್ಗೆ ಯೋಚಿಸದೇನೆ ಹೀಗೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಯಾರಿಗೂ ಕೂಡ ಕುಟುಂಬದವರಿಗೆ ಅರಗಿಸಿಕೊಳ್ಳೋದಕ್ಕಾಗದಂಥ ವಿಚಾರ ಇದು. ಆ ನೆನಪುಗಳೆಲ್ಲ ಸಹಜವಾಗಿಯೇ ಕಾಡುತ್ತೆ. ಫ್ಯಾಮಿಲಿ ಪರ್ಸನ್ ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರೂ ಕೂಡ ಕುಟುಂಬದ ಜೊತೆಗೆ ಔಟಿಂಗ್ ಹೋಗೋದು, ಕುಟುಂಬದ ಜೊತೆಗೆ ಸಮಯ ಕಳೆಯೋದು, ಹೊರದೇಶಗಳ ಪ್ರಯಾಣ ಬೆಳೆಸೋದು ಎಲ್ಲವೂ ಕುಟುಂಬದ ಜೊತೆಗೇನೆ ಇರ್ತಾ ಇದ್ದಂಥ ವ್ಯಕ್ತಿ. ಅತಿ ಹೆಚ್ಚು ಸಮಯನ ಕುಟುಂಬಸ್ಥರೊಂದಿಗೆ ಕಳೀತಾ ಇದ್ದಂಥ ವ್ಯಕ್ತಿ ಇವತ್ತು ಇದ್ದಕ್ಕಿದ್ದ ಹಾಗೆ ಗೊತ್ತಿಲ್ಲ. ಇನ್ನೂ ಕೂಡ ಈ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದು ನಿಗೂಢವಾಗಿದೆ. ಹೀಗೆ ಅಂತ ಹೇಳೋದಕ್ಕೆ ಅಸಾಧ್ಯ. ಬಟ್ ಈಗ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಇನ್ನು ಅಂತಿಮ ಯಾತ್ರೆ ಕೂಡ ಮುಗಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಐಷಾರಾಮಿ ಕಾರ್ಗಳನ್ನು ಬಳಸಲಾಗಿದೆ. ನಿಮಗೆ ಗೊತ್ತಿರ್ಬೋದು, ಸಿಜೆ ರಾಯ್ ಅವರಿಗೆ ಕಾರ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್. 12 ಕಾರ್ಗಳು, 12 ಕಾರ್ ಅಂದರೆ ರೋಲ್ಸ್ ರಾಯ್ಸ್ ಕಾರ್ಗಳೇ 12 ಕಾರ್ಗಳಿದ್ವು. ಆ ರೀತಿಯ ಆಗರ್ಭ ಶ್ರೀಮಂತರು. ಕಾರ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜು. ತನ್ನಲ್ಲಿ ಎಷ್ಟೇ ಕಾರ್ಗಳಿದ್ರೂ ಕೂಡ ಮೊದಲನೇದಾಗಿ ಪರ್ಚೇಸ್ ಮಾಡಿದಂಥ ಮಾರುತಿ 800 ಹುಡುಕೊಟ್ಟವ್ರಿಗೆ 10 ಲಕ್ಷ ಕೊಡ್ತೀನಿ ಅಂತ ಮತ್ತೆ ಅದನ್ನು ತಮ್ಮ ಗರಾಜ್ಗೆ ಹಾಕೊಂಡಿರೋದಿದೆಯಲ್ಲ, ಅದು ಅವರ ಎಮೋಷ್ನಲ್ ಕನೆಕ್ಷನ್ ಯಾವ ರೀತಿಯಾಗಿತ್ತು ಆರಂಭದ ದಿನಗಳ ಕಾರ್ ಜೊತೆಗೆ ಅನ್ನೋದನ್ನ ತಿಳಿಸುತ್ತೆ. ಇದೀಗ ಅಂತಿಮ ಯಾತ್ರೆಯಲ್ಲೂ ಕೂಡ ಲಕ್ಸುರಿ ಕಾರ್ಗಳನ್ನು ಬಳಸಿದ್ದಾರೆ. ರೋಲ್ಸ್ ರಾಯ್ಸ್ ಕಾರು, ಬೆನ್ಸ್, ಆಡಿ, BMW ಕಾರ್ಗಳ ಮೆರವಣಿಗೆ ಅದೆಲ್ಲವೂ ಕೂಡ ಸಿಜೆ ರಾಯ್ ಅವರ ಗರಾಜಲ್ಲಿತ್ತು. ಎಲ್ಲ ಹೈಫೈ ಕಾರ್ಗಳ ಕಲೆಕ್ಷನ್ಸ್ ಇತ್ತು. ಆ ರೀತಿಯಾಗಿ ಐಷಾರಾಮಿ ಜೀವನವನ್ನ ನಡೆಸಿದ್ದಂಥ ಸಿಜೆ ರಾಯ್ ಅವರು ಅಂತಿಮ ದರ್ಶನದ ವೇಳೆಯಲ್ಲೂ ಕೂಡ, ಅಂತಿಮ ಯಾತ್ರೆ ಸಂದರ್ಭದಲ್ಲೂ ಕೂಡ ಆ ಲಕ್ಸುರಿ ಕಾರ್ಗಳನ್ನು ಬಳಸಲಾಗಿದೆ. ನೋಡಿ, ಬಡವರ್ಗ, ಸಾಮಾನ್ಯ ವರ್ಗ ಅಂತ ಹೇಳಿದ್ರೆ ಅಂತಿಮ ಯಾತ್ರೆಯಲ್ಲಿ ಅಥವಾ ಈ ಅಂತಿಮ ವಿಧಿವಿಧಾನ ನಡೆಸಬೇಕಾದ್ರೆ ಅವ್ರಿಗೇನು ಇಷ್ಟನೋ ಅದನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಯಾರಿಗೋ ಒಬ್ರಿಗೊಂದು ಬಹಳ ಇಷ್ಟವಾದಂಥ ಸೀರೆ ಇರುತ್ತೆ, ಕಾಂಜೀವರಂ ಸೀರೆನೋ ರೇಷ್ಮೆ ಸೀರೆಗಳೆಲ್ಲ ಇಷ್ಟ ಇರುತ್ತೆ. ಅಂಥವ್ರಿಗೆ ಅಂತಿಮ ಯಾತ್ರೆ ಸಂದರ್ಭ ಆ ಸೀರೆಗಳನ್ನು ಬಳಸ್ತಾರೆ. ಬಟ್ ಸಿಜೆ ರಾಯ್ ಅವ್ರ ವಿಚಾರವಾಗಿ ಅವ್ರಿಗೆ ಕಾರ್ ಅಂದರೆ ಪಂಚಪ್ರಾಣ. ಸಿಕ್ಕಾಪಟ್ಟೆ ಕಾರ್ಗಳ ಕಲೆಕ್ಷನ್ಸ್ ಇತ್ತು. ಸೊ ಇದು ಲಕ್ಸುರಿ ಲೈಫ್ ಆಗಿರೋದ್ರಿಂದ ಒಂದು ಸ್ವಲ್ಪ ವಿಶೇಷ ಅಂತ ಅನಿಸುತ್ತೆ ನಮಗೆ. ಬಟ್ ಇದು ಕೊನೆಯ ಅಂತಿಮ ಹಂತದಲ್ಲಿ ಅವ್ರಿಗೆ ಇಷ್ಟವಾದದ್ದನ್ನು ಕೊಡೋದು ಅಂದರೆ ಅವ್ರು ತೊಗೊಂಡು ಹೋಗಲ್ಲ, ಬಟ್ ಅದನ್ನು ಬಳಸೋದೊಂದು ಸಂಪ್ರದಾಯದ ಪ್ರಕಾರ. ಇಲ್ಲೂ ಕೂಡ ನಾವು ಗಮನಿಸ್ಬೋದು. ರೋಲ್ಸ್ ರಾಯ್ಸ್ ಕಾರನ್ನು ಬಳಸಿದ್ದಾರೆ, ಬೆನ್ಸನ್ನು ಬಳಸಿದ್ದಾರೆ, ಆಡಿ, BMW ಕಾರ್ಗಳ ಸಮೇತವಾಗಿ ಮೆರವಣಿಗೆ ಮಾಡಿದ್ದಾರೆ. ಇವೆಲ್ಲವನ್ನ ಕೂಡ ಭಾಳ ಇಷ್ಟಪಟ್ಟು ಪಡೆದಿರ್ತಾರೆ. 12ನೇ ರೋಲ್ಸ್ ರಾಯ್ಸ್ ತಗೋಬೇಕಾದ್ರೆ ಭಾಳಷ್ಟು ಜನ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದರು. ಯೂತ್ಸ್ಗೆ ನೀವು ಸ್ಫೂರ್ತಿ ಅನ್ನೋದಾಗಿ ಹೇಳಿದರು. ಯಾಕೆಂತ ಹೇಳಿದ್ರೆ ₹1 ಸಾಲ ಇಲ್ಲದೇನೆ 10,000 ಕೋಟಿ ಎಂಪೈರ್ ಕಟ್ಟಬೇಕಂತ ಹೇಳಿದ್ರೆ ಅದೇನು ಸುಲಭದ ಮಾತಾ? ಅಂಥದ್ದು ಸಾಧ್ಯ ಅಂತ ತೋರಿಸ್ಕೊಟ್ಟವರು ಸಿಜೆ ರಾಯ್. ಭಾಳಷ್ಟು ಸಂದರ್ಶನಗಳಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ಸಾಲ ಮಾಡದೇನೆ ನಾನು ಇಷ್ಟು ದೊಡ್ಡ ಎಂಪೈರ್ ಕಟ್ಟಿದ್ದೀನಿ, ₹1 ಸಾಲ ಇಲ್ಲ ಅಂತ. ಆರಂಭ ದಿನದಲ್ಲಿ ಅಫ್ಕೋರ್ಸ್ ಸಾಲ ಇಲ್ಲದೇನೆ ಮಾಡುವಂಥ ಸಂದರ್ಭ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅವಾಗೆಲ್ಲ ಕಾರ್ಗಳನ್ನು ಮಾರಿದ್ದು ಇಂಥವೆಲ್ಲಗಳ ಆಗಿದೆ. ಬಿಟ್ಟರೆ ಯಾರಿಂದನೋ ಸಾಲ ಪಡೆದುಕೊಂಡಿರೋದಿಲ್ಲ. ಹಾಗೆ ಸಿಜೆ ರಾಯ್ ಅವ್ರಿಗೆ ಯಾರು ಸ್ಫೂರ್ತಿ ಅಂತ ಕೇಳಿದ್ರೆ ಅಫ್ಕೋರ್ಸ್ ಅವರ ತಾಯಿ. ಇವತ್ತು ಅವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ.
10ನೇ ತರಗತಿ ಓದಿರುವಂಥ ತಾಯಿ 30-40 ಸೈಟ್ಗಳನ್ನು ಕಟ್ಟಿ ಮಾರಿದ್ದಿದ್ದು, ರಿಯಲ್ ಎಸ್ಟೇಟ್ನಲ್ಲಿ ಚಿಕ್ಕ ಪಾತ್ರ ವಹಿಸಿದ್ದು ಇವ್ರಿಗೊಂದು ರೀತಿಯಾದಂಥ ಪ್ರೇರಣೆ ಆಯಿತು. ಆ ನಂತರದ ದಿನಗಳಲ್ಲಿ ಅದು ಬೇರೆನೇ ದಿಕ್ಕನ್ನು ಪಡೆದುಕೊಳ್ಳುತ್ತೆ. ಇಲ್ಲ, ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು, ಅದರಲ್ಲಿ ಬಡವ್ರಿಗೂ ಕೂಡ ಅನುಕೂಲ ಆಗಬೇಕು ಅಂತ. ಆನಂತರ ಬರ್ತಾ ಬರ್ತಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಯಾವ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ, ಬಹಳ ಕಷ್ಟದಲ್ಲಿರ್ತಾರೆ ಅಂಥವರಿಗೆ ವಿದ್ಯಾರ್ಥಿ ವೇತನದ ರೀತಿಯಾಗಿ ಅವ್ರಿಗೆ ಧನ ಸಹಾಯ ಮಾಡ್ತಾ ಇದ್ರು. ಈ ಸೆಲೆಬ್ರಿಟಿ ಲೆವೆಲ್ನಲ್ಲಿ ನಾವು ಗಮನಿಸಿದ್ರೆ ಹನುಮಂತ್ ಅವರ ತಂಗಿಗೇನೆ ಸುಮಾರು 50,000 ಅವರ ಪದವಿ ಶಿಕ್ಷಣಕ್ಕೆ ಅಂತ ಕೊಟ್ಟಿದ್ದು ಇದೆ. ಹನುಮಂತ್ ಅವ್ರಿಗೆ ಮನೆ ಕೊಟ್ಟಿದ್ದು ಇದೆ. ಬಟ್ ಅವರು ಅದ್ರ ನಂತರದಲ್ಲಿ ಫ್ಲಾಟ್ ಬೇಡ ಅಂತ ಕ್ಯಾಶ್ ತಗೊಂಡ್ರು. ಬಟ್ ವಾಟ್ ಎವರ್, ಆ ಬಡವರಿಗೋಸ್ಕರ ಮಿಡಿಯುವಂಥ ಅವ್ರ ಹೃದಯ ಇದೆಯಲ್ಲ, ಅದಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರಿಂದ ಸಹಾಯವನ್ನು ಪಡೆದವ್ರು ಭಾಳಷ್ಟು ಜನ ಇದ್ದಾರೆ. ಯಾವತ್ತೂ ಒಬ್ಬ ವ್ಯಕ್ತಿ ಇಲ್ಲ ಅಂತ ಆಗುತ್ತೆ, ಅವಾಗ ಅವ್ರು ಮಾಡಿರುವಂಥ ಸಹಾಯ ಎಲ್ಲ ಮುನ್ನೆಲೆಗೆ ಬರುತ್ತೆ. ಸಿ.ಜೆ. ರಾಯ್ ಅವ್ರ ವಿಚಾರದಲ್ಲೂ ಹಾಗೆ ಅವರಿಂದ ಸಹಾಯ ಪಡೆದಿರೋರು, ಅದು ಯಾವುದೇ ರೂಪದಲ್ಲಾಗಿರ್ಬೋದು, ಇವಾಗ ಮಾತನಾಡ್ತಾ ಇದ್ದಾರೆ ಮಾಧ್ಯಮದ ಮುಂದೆ, ಅವ್ರು ನಮ್ಗೆ ಈ ರೀತಿಯಾಗಿ ಸಹಾಯ ಮಾಡಿದ್ರು ಅನ್ನೋದಾಗಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದವರು, ಬಿಲಿಯನಿಯರ್ಸ್ಗಳು ಸಾಕಷ್ಟು ಜನ ಇದ್ದಾರೆ. ಬಟ್ ಬಡವರಿಗೋಸ್ಕರ ನಾನು ಇಂಥದ್ದು ಕೊಡಬೇಕು, ಮಾಡಬೇಕು, ನನ್ನ ಸಂಪಾದನೆಯ ಒಂದಷ್ಟು ಭಾಗ ಅದು ಬಡವ್ರ ಮನೆ ಸೇರಬೇಕು ಅನ್ನೋ ಯೋಚನೆ ಇದೆಯಲ್ಲ, ಅದು ಸಿ.ಜೆ. ರಾಯ್ ಅವರಿಗೆ ಇತ್ತು. ಅದಕ್ಕೆ ನಿದರ್ಶನ ಸಾಕಷ್ಟು ನಮ್ಮ ಕಣ್ಮುಂದೆನೇ ಇದೆ. ಹನುಮಂತು ಬಹಳ ಪಾಪ್ಯುಲರ್ ಆಗಿರೋದ್ರಿಂದ ಅವರು ಕೊಟ್ಟಿರುವಂಥದ್ದು ಇಡೀ ಕರ್ನಾಟಕಕ್ಕೆ ಸುದ್ದಿ ಆಯಿತು. ಸಿ.ಜೆ. ರಾಯ್ ಅವರು ಕಂಟೆಸ್ಟೆಂಟ್ ಹನುಮಂತು ಅವರಿಗೆ, ಬಿಗ್ ಬಾಸ್ ಕಂಟೆಸ್ಟೆಂಟು, ಅವರಿಗೆ ಮನೆ ಕೊಟ್ಟರು, ಅವ್ರ ತಂಗಿಗೆ ಹಣ ಕೊಟ್ಟರು. ಸೊ ಈ ರೀತಿಯಾಗಿ ಸುದ್ದಿ ಆಗ್ತಾ ಇತ್ತು. ಅದರ ಹೊರತಾಗಿಯೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಇವರ ನೆರಳಲ್ಲಿ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿದವರು ಕೂಡ ಇದ್ದಾರೆ. ಆಮೇಲೆ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಅವ್ರಿಗೆ ಅಗತ್ಯ ಇರಲಿಲ್ಲ ಈ ಮಧ್ಯಮ ವರ್ಗಕ್ಕೆ ಕೈಗೆಟುಕುವಂಥ ದರದಲ್ಲಿ ಅವ್ರು ಹೇಗೆ ಬಯಸ್ತಾರೋ ಹಾಗೆ ಮನೆ ಕಟ್ಟಿ ಮಧ್ಯಮ ವರ್ಗಕ್ಕೆ ಅಂತ ಮೀಸಲಿಡಬೇಕು ಅನ್ನುವಂಥದ್ದು ಇರಲಿಲ್ಲ. ಮನಸ್ಸು ಮಾಡಿದ್ರೆ ಎಂತೆಂಥ ಬಂಗ್ಲುಗಳಿಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಆ ರೀತಿಯಾಗಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಬೆಳೆಸ್ಬೋದಿತ್ತು. ಬಟ್ ಸಿ.ಜೆ. ರಾಯ್ ಅವರು ಕನಸು ಕಟ್ಕೊಂಡಿರ್ತಾರಲ್ಲ, ನನಗೊಂದು ಮನೆ ಸಿಕ್ಕರೆ ಸಾಕು, ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟೋದೇ ನನ್ನ ಧ್ಯೇಯ ಅಂತ ಹಗಲು ರಾತ್ರಿ ದುಡಿತಾ ಇರುವಂಥ ಮಧ್ಯಮ ವರ್ಗ, ಬಡ ಕುಟುಂಬಗಳಿದಾವಲ್ಲ, ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲೂ ಕೂಡ ಅವರು ಸೈಟನ್ನು, ಲೇಔಟನ್ನು ಮಾರಿರೋದಿದೆ. ಒಬ್ಬ ವ್ಯಕ್ತಿ ಹೆಂಡತಿ ಚಿನ್ನನ ತಗೊಂಡು ಬಂದು ಇದಕ್ಕಾಗುವಷ್ಟು ನನಗೊಂದು ಫ್ಲಾಟ್ ಕೊಡಿಸಿ ಅಂತ ಹೇಳಿದಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಓ ಮನೆಗೋಸ್ಕರ ಇಷ್ಟೆಲ್ಲ ಕಷ್ಟಪಡೋರು ಇದ್ದಾರೆ ಅಂತ. ಸೊ ಹಾಗಾಗಿ ಆ ರೀತಿಯಾಗಲೂ ಕೂಡ ಅವರು ಲೇಔಟನ್ನು ಮಾಡಿರೋದಿದೆ. ಶಿವಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಶಿವಪ್ರಸಾದ್, ಏನ್ ನಡೀತಾ ಇದೆ? ಅಂತಿಮ ಯಾತ್ರೆ ಮುಗೀತು ಅಂತ ಕೇಳ್ಪಟ್ವಿ. ಜೊತೆಗೆ ಆ ಕಾರ್ಗಳ ಬಳಕೆ, ಆಗ್ಲೇ ನಾವು ಹೇಳ್ತಾ ಇದ್ದೀವಿ, ಮಧ್ಯಮ ವರ್ಗದವ್ರು ಯಾಕೆ ಚಿಕ್ಕ ಪುಟ್ಟ ಆಸೆಗಳನ್ನ ಈಡೇರಿಸ್ಕೊಳ್ತಾರೆ, ಅದು ಕುಟುಂಬ ಈಡೇರಿಸುವಂತ ಪ್ರಯತ್ನ ಮಾಡುತ್ತೆ. ಹಾಗೆ ಸಿ.ಜೆ. ರಾಯ್ ಅಂತ ಶ್ರೀಮಂತ ಉದ್ಯಮಿಗೆ ಈ ಮೂಲಕವಾಗಿ ಲಕ್ಸುರಿ ಕಾರ್ಗಳ ಮೂಲಕವಾಗಿ ಒಂದು ವಿದಾಯವನ್ನ ಹೇಳಲಾಯ್ತಾ, ಹೇಗೆ? ಚೈತ್ರ, ಸಿ.ಜೆ. ರಾಯ್ ಯಶಸ್ವಿ ಉದ್ಯಮಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸಾಕಷ್ಟು ವರ್ಷಗಳಿಂದಲೂ ಕೂಡ ಅವರು ರಿಯಲ್ ಎಸ್ಟೇಟ್ ನಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಕೆಲಸವನ್ನು ಕೂಡ ಮಾಡಿದ್ರು. ಎಂಟರ್ಟೈನ್ಮೆಂಟ್ ಫೀಲ್ಡ್ ನಲ್ಲೂ ಕೂಡ ಅವರಿಗೆ ಅಪಾರ ಪ್ರಮಾಣದಲ್ಲಿ ಅವರ ಸ್ನೇಹಿತರನ್ನು ಕೂಡ ಹೊಂದಿರತಕ್ಕಂಥದ್ದು. ಇವತ್ತು ಅವರ ಅಂತ್ಯಕ್ರಿಯೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಅವರ ಕುಟುಂಬಸ್ಥರು ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಕಾನ್ಫಿಡೆಂಟ್ ಕ್ಯಾಸ್ಕೆಲ್ನ ನೇಚರ್ ಲಕ್ಸುರಿ ರೆಸಾರ್ಟ್ನ ಒಳಭಾಗದಲ್ಲಿರ್ತಕ್ಕಂಥ ರಾಜ್ಕುಮಾರ್ ಪಾರ್ಕ್ ಏನಿದೆ, ಆ ಪಾರ್ಕ್ ನಲ್ಲಿ ತಮ್ಮ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕು, ಅಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅಂತ ಹೇಳಿ ಅವರು ಬದುಕಿದಂತ ಸಂದರ್ಭದಲ್ಲಿ ಅವರ ಆಪ್ತ ವಲಯದಲ್ಲೂ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರೇ ಇಚ್ಛಿಸಿದಂತ ಸ್ಥಳದಲ್ಲಿ ಈಗ ಅಂತ್ಯಕ್ರಿಯೆಯನ್ನ ನಡೆಸಿರ್ತಕ್ಕಂಥದ್ದು ಅವರ ಕುಟುಂಬಸ್ಥರು. ಇನ್ನ ಅವ್ರಿಗಿದ್ದಂತಹ ಕಾರ್ ಕ್ರೇಜ್ಗೆ ಸಂಬಂಧಪಟ್ಟಂತೆ ಐಷಾರಾಮಿ ಕಾರ್ಗಳ ಕ್ರೇಜ್ ಅನ್ನು ಕೂಡ ಹೊಂದಿದ್ರು. ನೀವು ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಮೊದಲಿಗೆ ಅವರು ಪರ್ಚೇಸ್ ಮಾಡಿದಂತಹ ಮಾರುತಿ 800 ರೆಡ್ ಕಲರ್ ನ ಕಾರಿನ ಬಗ್ಗೆ ಅವರು ಮಾತನಾಡ್ತಿರ್ತಕ್ಕಂಥದ್ದು. ಆ ಕಾರನ್ನ ಹುಡುಕಿ ಮತ್ತೆ ಆ ಕಾರನ್ನ ಪರ್ಚೇಸ್ ಮಾಡುವಂತ ಕೆಲಸವನ್ನು ಕೂಡ ಅವ್ರು ಮಾಡಿದ್ರು. ಅದನಂತರದಲ್ಲಿ ಅವರು ರೋಲ್ಸ್ ರಾಯ್ ಕಾರನ್ನು ಬಳಕೆ ಮಾಡ್ತಿದ್ರು ಕೂಡ ಹಿಂದೆ ಅವರು ಮೊದಲನೇದಾಗಿ ಪರ್ಚೇಸ್ ಮಾಡಿದಂತ ಕಾರಿನ ಬಗ್ಗೆ ಸಾಕಷ್ಟು ಕ್ರೇಜ್ ಅನ್ನ ಹೊಂದಿದ್ರು. ಅಷ್ಟೇ ಅಲ್ಲದೆ ರೋಲ್ಸ್ ರಾಯ್ ಕಾರು, BMW, ಆಡಿ ಕಾರ್, ಬೆಂಚ್ ಕಾರ್ ಸೇರಿದಂತೆ ಹಲವು ಕಾರ್ಗಳ ಕ್ರೇಜ್ ಅನ್ನು ಕೂಡ ಹೊಂದಿದ್ರು. ಈ ನಿಟ್ಟಿನಲ್ಲಿ ಅವರ ಒಂದು ಅಂತಿಮ ಯಾತ್ರೆಯಾಗಿದೆ. ರಾಯಲ್ ಒಳಭಾಗದಿಂದ ಅಂದ್ರೆ ರಾಯಲ್ ಹಾಲ್ ನ ಒಳಭಾಗದಿಂದ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಸೆಂಟ್ ಜೋಸೆಫ್ ಚರ್ಚ್ ಏನಿದೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ 1-1.5 ಕಿಲೋಮೀಟರ್ ಅಂತರಗಳಿರ್ತಕ್ಕಂಥ ಆ ಚರ್ಚ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಅವರ ಒಂದು ಅಂತಿಮ ಯಾತ್ರೆಯಲ್ಲೂ ಕೂಡ ಅವರು ಬಳಕೆಯನ್ನ ಮಾಡಿದಂತ ಐಷಾರಾಮಿ ಕಾರುಗಳು ಕೂಡ ಭಾಗಿಯಾಗಿತ್ತು. ಪ್ರಮುಖವಾಗಿ ಅವರು ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು 3ನೇ ನಂಬರ್ ನನ್ನ ಲಕ್ಕಿ ನಂಬರ್, ಆ ನಂಬರ್ ನಾನು ಹೆಚ್ಚು ಇಷ್ಟಪಡ್ತೇನೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಅವರು ಬಳಸಿದಂತ ಬಹುತೇಕ ಎಲ್ಲ ಐಷಾರಾಮಿ ಕಾರುಗಳಿಗೂ ಕೂಡ
0003 ಅನ್ನೋ ನಂಬರ್ ಅನ್ನ ಅವರು ಪಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಕಾರು ಬೆಂಗಳೂರಿನಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತಂತ ಎಲ್ಲ ಕಾರುಗಳ ಕೂಡ ಐಷಾರಾಮಿ ಕಾರಿನ ಕ್ರೇಜ್ ಅನ್ನ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ ಕಾರ್ಗಳನ್ನು ಕೂಡ ಅವರು ಬಳಕೆಯನ್ನ ಮಾಡ್ತಿದ್ರು. ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಪಾರ ಪ್ರಮಾಣದಲ್ಲಿ ಅವರು ಅಜಾತಶತ್ರುವಾಗಿದ್ದಂತಹ ಸಿ.ಜೆ. ರಾಯ್ ಅವರು ಸ್ನೇಹಿತರ ಬಳಗವನ್ನು ಕೂಡ ಹೊಂದಿದ್ರು. ಫಿಲಿಂ ಫೀಲ್ಡ್ ಅನ್ನು ಸಾಕಷ್ಟು ಕೆಲಸವನ್ನ ಮಾಡಿದ್ರು. ನಿರ್ಮಾಪಕರಾಗಿ ಹಲವು ಚಲನಚಿತ್ರಗಳಿಗೆ ನಿರ್ಮಾಪಕರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ಬಂಧು ಬಾಂಧವರನ್ನ ಹೊಂದಿದ್ರು. ಅಷ್ಟೇ ಅಲ್ಲದೆ ಕೇರಳ ಮೂಲದ ಉದ್ಯಮಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಗಳನ್ನ ಮಾಡಿದ್ರು. ಸಾಕಷ್ಟು ಎಕ್ಸ್ಟೆನ್ಷನ್ ಅನ್ನು ಕೂಡ ಮಾಡಿಸಿದ್ರು. ಅಲ್ಲೂ ಕೂಡ ಅವರ ಉದ್ಯಮ ವ್ಯಾಪಕವಾಗಿ ಹರಡಿತು ಅಂತ ಹೇಳಿ ಹೇಳಲಾಗ್ತಿರ್ತಕ್ಕಂಥದ್ದು. ಇಂದು ಕೂಡ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಆದಿಯಾಗಿ ಹಲವು ರಾಜಕೀಯ ನಾಯಕರು ಕೂಡ ಇವತ್ತು ಅವರನ್ನ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಆಗಮಿಸಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಬೆಳಗ್ಗೆ 9:30ರಿಂದ ಅಪಾರ ಪ್ರಮಾಣದಲ್ಲಿ ಅವರ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಬಂದು ಕೇರಳ ಮೂಲದಿಂದಲೂ ಕೂಡ ಹಲವು ಉದ್ಯಮಿಗಳು ಕೂಡ ಆಗಮಿಸಿದ್ರು. ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲಸಗಳಲ್ಲೂ ಕೂಡ ನಡೀತಿರ್ತಕ್ಕಂಥದ್ದು. ಅವರೇ ಇಚ್ಛಿಸಿದಂತ ಸ್ಥಳದಲ್ಲಿ ರಾಜ್ಕುಮಾರ್ ಪಾರ್ಕ್ ನ ಒಳಭಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಈಗಾಗಲೇ ಅವರ ಕುಟುಂಬಸ್ಥರು ನೆರವೇರಿಸುತ್ತಿದ್ದಾರೆ. ಅವರಿಗೆ ಪುಷ್ಪಗುಚ್ಛವನ್ನು ಇರಿಸಿ ಅಂತಿಮ ನಮನವನ್ನ ಸಲ್ಲಿಸಿರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ. ಅಫ್ಕೋರ್ಸ್ ಸಿ.ಜೆ. ರಾಯ್ ಅವರನ್ನ ಯೂತ್ ಐಕಾನ್ ಅಂತಾನೆ ಹೇಳ್ತಾ ಇದ್ರು. ಯೂತ್ಗಳಿಗೆ ಅವ್ರು ಕೊಡ್ತಾ ಇದ್ದಂಥ ಅಡ್ವೈಸ್ಗಳು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋದಕ್ಕೆ, ಒಂದು ಸಾಲದಿಂದ ದೂರ ಇರಬೇಕು. ಆಮೇಲೆ ಅಫ್ಕೋರ್ಸ್ ನಮ್ಮಲ್ಲಿ ಎಲ್ಲ ಇದ್ದಾಗ, ಕೋಟ್ಯಾಂತರ ರೂಪಾಯಿ ಇದ್ದಾಗ ಲಕ್ಸುರಿಗಳಿಗೆ ಇನ್ವೆಸ್ಟ್ ಮಾಡೋದು ಓಕೆ, ಬಟ್ ಆರಂಭದ ದಿನದಲ್ಲಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು 3 ಪಟ್ಟು ರಿಟರ್ನ್ ನಿಮಗೆ ಸಿಗುತ್ತೆ. ಈ ಕಾರ್ಗಳ ಕ್ರೇಜನ್ನು ಆರಂಭದ ಹಂತದಲ್ಲಿ ತೋರಿಸೋದು ಅಷ್ಟು ಸಮಂಜಸ ಅಲ್ಲ ಅನ್ನೋ ರೀತಿಯಾಗಿ ಯೂತ್ಸ್ಗೆ ಅವರು ಮೆಸೇಜನ್ನು ಕೊಡ್ತಾ ಇದ್ರು. ಜೊತೆಗೆ ಒಂದು ಬೋಲ್ಡ್ ಸ್ಟೆಪ್ ತಗೊಳ್ಳೋದಕ್ಕೆ ಯಾವತ್ತೂ ಹೆದರೋದೇ ಬೇಡ. ಗುಂಪಿನ ಜೊತೆಗೆ ಹೋಗಬೇಡಿ. ಒಂದು 10 ಜನ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಹಾಗೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾವು ಅಪೋಸಿಟ್ ಡೈರೆಕ್ಷನ್ ಹೋಗೋದಕ್ಕೆ ಯಾವತ್ತೂ ಭಯ ಪಡಬಾರ್ದು ಅಂತ ಯೂತ್ಸ್ಗೆ ಹೇಳ್ತಾ ಇದ್ದಂಥ ಸಿ.ಜೆ. ರಾಯ್ ಇವತ್ತು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದಾರೆ. ಇದೀಗ ಅಂತಿಮ ಯಾತ್ರೆ ಕೂಡ ಮುಗಿದಿದೆ. ಈಗ ಬರ್ತಾ ಇರುವಂಥ ಅಪ್ಡೇಟ್ಸ್ ಪ್ರಕಾರವಾಗಿ ಇನ್ನೇನಿದ್ರು ಸಿ.ಜೆ. ರಾಯ್ ನೆನಪು ಮಾತ್ರ. ಕುಟುಂಬಕ್ಕಂತೂ ಇದು ಸಹಿಸಲಾಗದಂಥ ನೋವು ನಿರಂತರವಾಗಿರುತ್ತೆ. ಈಗಷ್ಟೇ ಅವರ ಮಗ ಉದ್ಯಮದಲ್ಲಿ ಒಂದು ಸ್ವಲ್ಪ ಲುಕ್ ಮಾಡೋದು, ನೋಡ್ಕೊಳ್ಳೋದು ಇವನ್ನೆಲ್ಲ ಮಾಡ್ತಾ ಇದ್ರು. ಅಫ್ಕೋರ್ಸ್ ಕುಟುಂಬ ದುಬೈನಲ್ಲೇ ಇತ್ತು. ಅಲ್ಲಿ ಇದ್ದಂಥ ಬಿಸ್ನೆಸ್ಸನ್ನು ಮಗ ನೋಡ್ಕೊಳ್ತಾ ಇದ್ರು. ಸೊ ಈ ಆರಂಭದ ಹಂತದಲ್ಲೇ ತಂದೆನ ಕಳ್ಕೊಂಡಿರೋದು ಬಹುಶಃ ಅವರೂ ಕೂಡ ದೊಡ್ಡ ಶಾಕ್. ಇತ್ತೀಚೆಗಷ್ಟೇ ಆ ಉದ್ಯಮಕ್ಕೆ ಕಾಲಿಟ್ಟಂಥ ಮಗ, ಹಾಗೆ ಜೊತೆಯಾಗಿದ್ದಂಥ ಮಗಳು, ಹಾಗೆ ಅವರ ಪತ್ನಿ, ಇನ್ನು ಮಾರ್ಗದರ್ಶಕರಾಗಿದ್ದಂಥ ತಾಯಿ, ಇವತ್ತೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲವೂ ಇದ್ದು ಒಬ್ಬ ಕಟ್ಟಿ ಬೆಳೆಸಿದಂಥ ಮಗನನ್ನು ಕಳೆದುಕೊಳ್ಳೋದು, ಅಥವಾ ತಮ್ಮನ್ನು ಈ ಹಂತಕ್ಕೆ ತಂದಂಥ ತಂದೆಯನ್ನು ಕಳ್ಕೊಳ್ಳೋದು, ಜೊತೆಯಾಗಿದ್ದಂಥ ಪತಿಯನ್ನು ಕಳ್ಕೊಳ್ಳೋದು, ಇದೆಲ್ಲ ನೋವು ಸಿ.ಜೆ. ರಾಯ್ ಕುಟುಂಬವನ್ನು ಇವತ್ತು ಕಾಡ್ತಾ ಇದೆ. ಎಷ್ಟೇ ದೊಡ್ಡ ಹಂತದಲ್ಲಿ ಬೆಳೆದ್ರೂ ಕೂಡ, 10,000 ಕೋಟಿಯ ಒಡೆಯ ಆದರೂ ಕೂಡ ಆರಂಭದ ದಿನದಲ್ಲಿ ತಾನು ಹೇಗಿದ್ದೆ ಅನ್ನೋದನ್ನು ಯಾವತ್ತೂ ಮರ್ತಿರ್ಲಿಲ್ಲ. ಜೊತೆಗೆ ಯಾವಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಮಾರುತಿ 800 ಕತೆ ಅದು ತಂದು ಕೊಟ್ಟಾಗ ಇದು ಕೆಲಸ ತುಂಬ ಇದೆ, ರಿಪೇರಿ ಎಲ್ಲ ಮಾಡಿಸ್ಕೋಬೇಕು, ಬಟ್ ಮಾಡ್ಕೊಳ್ತೀನಿ, ಇದೇ ನನ್ನ ಫಸ್ಟ್ ಕಾರ್ ನಾನು ತೊಗೊಂಡಿದ್ದು, ಇದರ ಜೊತೆಗೆ ಅಟ್ಯಾಚ್ಮೆಂಟ್ ಇದೆ ಅನ್ನೋದಾಗಿ. ಸೊ ಶ್ರೀಮಂತಿಕೆ ಬಂದ ನಂತರದಲ್ಲೂ ಕೂಡ ಆ ದಿನಗಳನ್ನು ಮರ್ತಿರ್ಲಿಲ್ಲ. ಆರಂಭದಲ್ಲಿ ತಾನು ಹೇಗೆ ಬಂದೆ ಅನ್ನೋದನ್ನು ಮರ್ತಿರ್ಲಿಲ್ಲ. ಜೊತೆಗೆ ಹೇಳ್ತಾ ಇದ್ವಿ ನಾವು, ಅತ್ಯಂತ ಶ್ರೀಮಂತ ಆಗಿರುವಂಥ ಸಿ.ಜೆ. ರಾಯ್ ಅವರಿಗೆ ಬಡ ಕುಟುಂಬದ ಕಷ್ಟ ಹೇಗಿದೆ ಅಂತ ನೋಡೋ ಯಾವ ಅನಿವಾರ್ಯತೆಯೂ ಇರಲಿಲ್ಲ. ಜೊತೆಗೆ ಅವರೇನು ಅಂಥ ಕಡು ಬಡತನದ ಕುಟುಂಬದಿಂದ ಬಂದವರು ಅಲ್ಲ. ಆಗಲೇ ಹೇಳಿದಾಗೆ ತಾಯಿ ಕೂಡ ರಿಯಲ್ ಎಸ್ಟೇಟ್ನಲ್ಲಿ ಇದ್ದಿದ್ದರಿಂದ, ಚಿಕ್ಕ ಪುಟ್ಟ ಸೈಟ್ಗಳನ್ನು ಕಟ್ಟಿ ಅವ್ರು ಮಾರ್ತಾ ಇದ್ದಿದ್ದರಿಂದ ಅವ್ರಿಗೊಂದು ಐಡಿಯಾ ಇತ್ತು. ಆಮೇಲೆ ಇವರು ವಿಷನ್ ಬಗ್ಗೆ ಹೇಳಲೇಬೇಕು ಸಿ.ಜೆ. ರಾಯ್ ಅವರು. ಈ ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಅವಾಗ ಡೆವಲಪ್ ಆಗ್ತಾ ಇದ್ದಿದ್ದು, IT ಕಂಪನಿಗಳು ಬರ್ತಾ ಇತ್ತು. ಬಟ್ ವೈಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದವರು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಾಗ ಮನೆ ಚೇಂಜ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದವರು ವೈಟ್ ಫೀಲ್ಡ್ ಕಂಪನಿಗೆ ಏನಾದರೂ ಟ್ರಾನ್ಸ್ಫರ್ ಆಯಿತು, ಆ ಕಡೆ ಬರಬೇಕು ಅಂತ ಹೇಳಿದ್ರೆ ಮತ್ತೆ ಮನೆ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ. ಇದನ್ನು ಸಿ.ಜೆ. ರಾಯ್ ಅಬ್ಸರ್ವ್ ಮಾಡಿದ್ರು. ಹಾಗಾಗಿ ಸರ್ಜಾಪುರದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸರ್ಜಾಪುರದಲ್ಲಿ ಈ ರೀತಿ ಲೇಔಟ್ಗಳನ್ನು ಮಾಡಿ ಮಾರೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ ಅದರ ವಿಷನ್ ಯಾವ ರೀತಿಯಾಗಿರುತ್ತೆ ಅಂತ. ಇನ್ನೊಂದು 10 ವರ್ಷಕ್ಕೆ ಈ ರೀತಿಯಾದಂಥ ಸಮಸ್ಯೆನೂ ಬರ್ಬೋದು ಬೆಂಗಳೂರಿನಲ್ಲಿ ಅನ್ನುವಂಥ ಒಂದು ಐಡಿಯಾ ಸಿ.ಜೆ. ರಾಯ್ ಅವರ ತಲೆಯಲ್ಲಿ ಆ ಕಾಲಕ್ಕೇನೆ ಇತ್ತು. ಅವರು ಸರ್ಜಾಪುರದಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅದೊಂದು ರೀತಿ ಗ್ರಾಮ, ಏನಂದರೆ ಏನೂ ಡೆವಲಪ್ ಆಗಿರದೇ ಇದ್ದಂಥ ಒಂದು ಗ್ರಾಮ, ಅಲ್ಲಿ ಧೈರ್ಯವಾಗಿ ಇನ್ವೆಸ್ಟ್ ಮಾಡ್ತಾರೆ.
ಜೊತೆ ಕೆಲವೊಂದು ಹಂತಗಳಲ್ಲಿ ಸೈಟ್ಗಳು ಸೇಲ್ ಆಗದೇ ಇದ್ದಂತಾಗ ಅವರು ಅದನ್ನು ಹ್ಯಾಂಡಲ್ ಮಾಡಿದ್ದಂಥ ರೀತಿ ಅದೆಲ್ಲವೂ ಅವರೇ ಸಂದರ್ಶನಗಳಲ್ಲಿ ಹೇಳಿದ್ದಿದೆ. ಇದೆಲ್ಲವೂ ಕೂಡ ಸ್ಫೂರ್ತಿ. ಆರಂಭ ದಿನದಲ್ಲಿ ಸ್ಟ್ರಗಲ್ ಮಾಡ್ತಾರಲ್ಲ ಯೂತ್ಸು, ಅವರಿಗೆ ಸಿ.ಜೆ. ರಾಯ್ ಅವರು ನಿಜಕ್ಕೂ ಸ್ಫೂರ್ತಿ. ಇವತ್ತು ಅದು ಏನೇ ಆಗಿರ್ಬೋದು, ಯಾಕೆಂತ ಹೇಳಿದ್ರೆ ಇದಕ್ಕೆ ಕಾರಣ ಗೊತ್ತಿಲ್ವಲ್ಲ, ಅವ್ರ ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು ಅನ್ನೋದಕ್ಕೆ ನಿಖರವಾದಂಥ ಕಾರಣ ಗೊತ್ತಿಲ್ಲ. ಹಾಗಾಗಿ ಹೇಗೋ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಈ IT ರೇಡಿಂದ ಆತ್ಮಹತ್ಯೆ ಆಯಿತಾ ಅಥವಾ ಇನ್ಯಾವುದೋ ಕಾರಣಗಳಿಂದ ಆತ್ಮಹತ್ಯೆ ಆಯಿತಾ. ವಾಟ್ ಎವರ್, ಯೂತ್ ಐಕಾನ್ ಅನ್ನೋದನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. ಬಟ್ ಅಂಥ ಸಾಮ್ರಾಜ್ಯದ ಒಡೆಯ ಈಗ ಜೀವನನ ಅಂತ್ಯ ಮಾಡ್ಕೊಂಡ್ರಲ್ಲ ಅನ್ನುವಂಥ ನೋವು ಕೇವಲ ಅವ್ರ ಕುಟುಂಬಕ್ಕೆ ಮಾತ್ರ ಅಲ್ಲ, ಅವ್ರನ್ನ ಹತ್ತಿರದಿಂದ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಇದೆ. ಭಾಳಷ್ಟು ಜನ ಸೆಲೆಬ್ರಿಟೀಸ್ಗಳು ಕೂಡ ಇವ್ರ ಬಗ್ಗೆ ಟ್ವೀಟ್ ಮಾಡಿರೋದಿದೆ. ಆಮೇಲೆ ಸುದ್ದಿ ಬಂದಾಗ ಹೌದಾ ಇದು ಸತ್ಯಾನ ಅಂತ ಕೇಳಿ ಪ್ರಶ್ನೆ ಮಾಡಿರೋರು ಕೂಡ ಇದ್ದಾರೆ. ಯಾರಿಗೂ ನಂಬೋದಕ್ಕೆ ಸಾಧ್ಯ ಇಲ್ಲ, ಅವರನ್ನು ಬಹಳ ಹತ್ತಿರದಿಂದ ನೋಡಿರುವಂಥವ್ರು. ಆಮೇಲೆ ಭಾಳಷ್ಟು ಸಿನಿಮಾಗಳ ನಿರ್ಮಾಣ ಕೂಡ ಮಾಡಿದ್ದಾರೆ. ಕನ್ನಡ ಸಿನಿಮಾಗಳು, ಆಮೇಲೆ ಮಲಯಾಳಂ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆರಂಭದ ಒಂದೆರಡು ಸಿನಿಮಾಗಳು ಇವರು ಕೈ ಹಿಡಿಲಿಲ್ಲ, ಭಾಳಷ್ಟು ಲಾಸ್ ಆಗುತ್ತೆ, ಹಾಗಂತ ಕುಗ್ಗಿಲ್ಲ. ಇನ್ಫ್ಯಾಕ್ಟ್ ಆ ಕಾಲಕ್ಕೆ 80s 70s ಅಲ್ಲಿ 10 ಕೋಟಿಗಿಂತನೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಹಾಕಿ ಸಿನಿಮಾ ಮಾಡ್ತಾ ಇದ್ದಿದ್ದು ಸಿ.ಜೆ. ರಾಯ್ ಅವರು. ಬಿಗ್ ಬಜೆಟ್ ಸಿನಿಮಾಗಳಂತ ಕರೆಸ್ಕೊಳ್ತಾ ಇದ್ದಂಥ ಸಿನಿಮಾ ಮಾಡಿದ್ರು, ಅದರಲ್ಲಿ ಲಾಸ್ ಆಗಿತ್ತು. ಆ ನಂತರದಲ್ಲೂ ಕೂಡ ಧೈರ್ಯ ಮಾಡಿ ಮತ್ತೆ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಸೀರಿಯಲ್ ಕಡೆ ಯಾವತ್ತೂ ಅವ್ರು ಮುಖ ಮಾಡಿಲ್ಲ, ಗೊತ್ತಿಲ್ಲ ಅದಕ್ಕೆ ಕಾರಣ. ಸಿನಿಮಾಗಳ ನಿರ್ಮಾಣವನ್ನು ಮಾಡ್ತಾ ಇದ್ರು, ಜೊತೆಗೆ ರಿಯಾಲಿಟಿ ಶೋಗಳನ್ನು ನಡೆಸ್ಕೊಡ್ತಾ ಇದ್ರು, ಬಿಗ್ ಸ್ಪಾನ್ಸರ್ ಆಗಿ ತೊಡಗಿಸ್ಕೊಳ್ತಾ ಇದ್ರು. ಆಮೇಲೆ ಅದನ್ನು ನೋಡ್ತಾ ಇದ್ರು. ಈಗ ಭಾಳಷ್ಟು ಜನ ಸ್ಪಾನ್ಸರ್ ಮಾಡಿದ್ರೆ ಆ ಕಾರ್ಯಕ್ರಮನೇನು ಫಾಲೋ ಅಪ್ ಮಾಡಲ್ಲ. ಬಟ್ ಸಿ.ಜೆ. ರಾಯ್ ಅವ್ರು ಹಾಗಲ್ಲ. ಈ ಹನುಮಂತನ ಎಷ್ಟು ಅಬ್ಸರ್ವ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಹಾಕ್ತಾ ಇದ್ದಂಥ ಬಟ್ಟೆಗಳೆಲ್ಲ ಹನುಮಂತರು ಸ್ಟೇಜ್ಗೋಸ್ಕರ ಹಾಕ್ತಾರಾ ಅಥವಾ ನಿಜವಾಗ್ಲೂ ಅವ್ರು ಇರೋದೇ ಹೀಗೇನಾ, ಅದ್ರ ಬಗ್ಗೆ ಒಂದು ಚಿಕ್ಕ ರಿಸರ್ಚ್ ಮಾಡಿದ್ರು. ಅವ್ರನ್ನ ಮುಖತಃ ಭೇಟಿಯಾಗೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಕುಟುಂಬದ ಹಿನ್ನೆಲೆ ತಿಳ್ಕೊಳ್ಳೋದು, ಇದನ್ನೆಲ್ಲ ಎಷ್ಟು ಜನ ಮಾಡ್ತಾರೆ? ಆ ಅಗತ್ಯ ಆದರೂ ಸಿ.ಜೆ. ರಾಯ್ ಅವ್ರಿಗೇನಿತ್ತು? ಬಟ್ ಅವರಿಗೆ ಬಡತನದ ಮೇಲೆ, ಬಡವರ ಮೇಲೆ ಇದ್ದಂಥ ಕರುಣೆ ಅವರ ವ್ಯಕ್ತಿತ್ವನ ಹೇಳುತ್ತೆ. ಆ ಕಾರಣಕ್ಕೆ ಒಬ್ಬ ವಿನ್ನರ್, ಒಂದು ರಿಯಾಲಿಟಿ ಶೋನ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಈತನಿಗೆ ತಾನು ಹೇಗೆ ಸಹಾಯ ಮಾಡ್ಬೋದು, ನಿಜವಾದಂಥ ಹಿನ್ನೆಲೆ ಏನು, ಅವನಿಗೆ ನಿಜಕ್ಕೂ ಕಡು ಬಡತನದಲ್ಲೇ ಇರೋದಾ, ಅವ್ರಿಗೆ ಹೆಂಗೆ ಸಹಾಯ ಮಾಡ್ಬೋದು, ಇವನ್ನೆಲ್ಲ ಯೋಚನೆ ಮಾಡ್ತಾ ಇದ್ರಂತೆ. ಜೊತೆಗೆ ಹನುಮಂತು ಹೇಳ್ತಾ ಇದ್ರು, ನಮ್ಮ ಮನೆಗೆ ಬನ್ನಿ ಒಂದ್ಸಲ, ಮನೆಗೆ ಬರ್ತೀನಿ ನಾನು, ಮಾತನಾಡೋಣ. ಈ ರೀತಿಯಾಗೆಲ್ಲ ಹೇಳ್ತಾ ಇದ್ರು ಅನ್ನೋದಾಗಿ ಇವೆಲ್ಲವೂ ಕೂಡ ನಿದರ್ಶನ ಬಡವರಿಗೋಸ್ಕರ ಅವ್ರ ಹೃದಯ ಹೇಗೆ ಮಿಡಿತಾ ಇತ್ತು ಅಂತ.